ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಕಾಲೇಜಲ್ಲಿ ನಮಗೆ ಕ್ಯೂ ಸ್ಪೈಡರ್ಸ್ ಕಡೆಯಿಂದ ಟ್ರೈನಿಂಗ್ ಇದೆ. ಅದರಲ್ಲಿ ನಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಆಮೇಲೆ ಆಪ್ಟಿಟ್ಯೂಡ್, DSA, ಇಂಟರ್ವ್ಯೂಗೆ ಬೇಸಿಕಲಿ ಏನೇನು ಬೇಕೋ ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಐ ಥಾಟ್ ಐ ವುಡ್ ವ್ಲಾಗ್ ಟುಡೇ. ಸೊ ಕಮ್ ಜಾಯ್ನ್ ವಿತ್ ಮೀ. ಹೆಲೋ. ಸೊ ಆ್ಯಕ್ಚುಲಿ ಏನಾಯಿತು ಗೊತ್ತಾ, ನಾವೊಂದು ಸೆಮಿನಾರ್ ಹಾಲಲ್ಲಿ ಇದ್ವಿ, ಬಟ್ ಅಲ್ಲಿ ಸಿಸ್ಟಮೇ ವರ್ಕ್ ಆಗ್ತಾಯಿಲ್ಲ. ಸೊ ಸಿಸ್ಟಮ್ ವರ್ಕ್ ಆಗಿಲ್ಲ ಅಂದ್ಬಿಟ್ಟು ನಮ್ಮನ್ನ ಇನ್ನೊಂದು ಕ್ಲಾಸಿಗೆ ಕರ್ಕೊಂಡು ಬಂದರು. ಇಲ್ಲಿ ಅನ್ಫಾರ್ಚುನೇಟ್ಲಿ ತುಂಬ ಜನ ಕುತ್ಕೊಳ್ಳೋಕೆ ಜಾಗನೇ ಇಲ್ಲ. ಸೊ ಕುತ್ಕೊಳ್ಳೋಕೆ ಜಾಗನೇ ಇಲ್ಲ, ಇಲ್ಲಿದೆ ಬಟ್ ಆಚೆ ಕಡೆ ತುಂಬ ಜನ ಇದ್ದಾರೆ, ಎಲ್ರಿಗೂ ಜಾಗ ಇಲ್ಲ. ಅದಕ್ಕೆ ಅಗೇನ್ ದೇ ಆರ್ ಪ್ಲ್ಯಾನಿಂಗ್ ಟು ಶಿಫ್ಟ್. ಆಲ್ಮೋಸ್ಟ್ 1 hour ಆಯ್ತು ಅನಿಸುತ್ತೆ. 3 hours ಟ್ರೈನಿಂಗ್ ಇರೋದು, ಅದ್ರಲ್ಲಿ 1 hour ಆಗೇ ಹೋಯ್ತು. ಸೆಮಿನಾರ್ ಹಾಲಲ್ಲಿ ನಾವು ಫಸ್ಟ್ ಇದ್ದಿದ್ದು, ಆ್ಯಂಡ್ ಇಲ್ಲಿ ಕಾಣಿಸ್ತಿರೋರಿಗೆಲ್ಲ ಪಾಪ ಜಾಗನೇ ಇರಲಿಲ್ಲ. ದೆನ್ ವಿ ಮೂವ್ಡ್ ಬ್ಯಾಕ್ ಟು ದ ಸೇಮ್ ಸೆಮಿನಾರ್ ಹಾಲ್ ವಿಚ್ ವಿ ವರ್ ಇನ್ ಬಿಫೋರ್, ಆ್ಯಂಡ್ ಅಗೇನ್ there were lot of issues going on. 1 hour later. ಸೊ ಫೈನಲಿ ಸಿಸ್ಟಮ್ ಪ್ರಾಬ್ಲಮ್ಸ್ ಎಲ್ಲ ಸರಿ ಹೋದ್ಮೇಲೆ ಸ್ವಲ್ಪ ಹೊತ್ತು ಟ್ರೈನಿಂಗ್ ಸೆಷನ್ ತೊಗೊಂಡ್ರು. ಟ್ರೈನಿಂಗ್ ಸೆಷನ್ ಆದಮೇಲೆ ವಿ ವರ್ ಮೇಡ್ ಟು ಪ್ಲೇ ಅ ಫ್ಯೂ ಗೇಮ್ಸ್. ಆಮೇಲೆ ಅಂತಾಕ್ಷರಿ ಕ್ಯಾನ್ಸಲ್ ಆಯಿತು ಬಿಕಾಸ್ ಆ್ಯಕ್ಚುಲಿ ಆಡೋಕ್ಕೆ ಶುರು ಮಾಡಿದ್ವಿ, ಬಟ್ ಒಬ್ಬಳು ಹಾಡೋಕ್ಕೆ ಶುರು ಮಾಡಿದ್ಲು. ಅವಳ ವಾಯ್ಸ್ ಹಿಂದೆ ಯಾರಿಗೂ ಕೇಳಿಸ್ತಾನೆ ಇರಲಿಲ್ಲ, ಯಾವ ಸಾಂಗ್ ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಸೊ ಇಟ್ ವಾಸ್ ಕ್ಯಾನ್ಸಲ್ಡ್. ಬಟ್ ಓಕೆ, ಡಮ್ ಶರಡ್ಸ್ ವಾಸ್ ದ ಬೆಸ್ಟ್ ಆಪ್ಷನ್ ಅಂತ ಶುರು ಮಾಡಿದ್ವಿ. ಇದರಲ್ಲಿ ಏನು ಫನ್ ಅಂದರೆ, ಹಿಂದಿ ಮೂವೀಸ್ ಕೊಟ್ಟರೆ ಅರ್ಧ ಸ್ಟೂಡೆಂಟ್ಸಿಗೆ ಗೊತ್ತಾಗ್ತಿರ್ಲಿಲ್ಲ, ಕನ್ನಡ ಮೂವೀಸ್ ಕೊಟ್ಟರೆ ಟ್ರೈನರಿಗೆ ಗೊತ್ತಾಗ್ತಿರ್ಲಿಲ್ಲ. ಆಬ್ವಿಯಸ್ಲಿ ಟ್ರೈನರ್ ವಾಸ್ ಫ್ರಮ್ ಮುಂಬೈ. ಇಟ್ ವಾಸ್ ಕ್ರೇಜಿ. कितना वर्ड्स है? लेटर्स की वर्ड्स। तो जिंदगी नाम लिख दो। 3 बॉडी DDLJ। ठीक है। एक्टर कौन है? ये जवान है। ಸೊ ಎಸ್, ವಿ ಆರ್ ಡನ್ ವಿತ್ ದ ಟ್ರೈನಿಂಗ್. ನಾವು ಇವಾಗ ಟ್ರೈನಿಂಗ್ ಆಯಿತು. ಆ್ಯಕ್ಚುಲಿ 3 hours ಇತ್ತು, ಅದರಲ್ಲಿ ನಮಗೆ 1 hour ಅಷ್ಟೇ, 1 hour ಇಲ್ಲ, ಮೇ ಬಿ ಒಂದು ½ an hour 45 minutes ಅಷ್ಟೇ ಹೇಳ್ಕೊಟ್ಟಿದ್ದು. ಅರ್ಧ ಟೈಮೆಲ್ಲ ನಾವು ಸೆಮಿನಾರ್ ಹಾಲಲ್ಲಿ ಇದ್ವಿ. ಡೌನ್ ಆಗೋಷ್ಟರಲ್ಲೇ ಟೈಮ್ ಮುಗ್ದೋಯ್ತು. ಹಾಂ, ಫಸ್ಟ್ ಸೆಮಿನಾರ್ ಹಾಲು, ಅಲ್ಲಿ ವರ್ಕ್ ಆಗ್ತಾ ಇರಲಿಲ್ಲ ಸಿಸ್ಟಮು. ಸೊ ಕ್ಲಾಸ್ ರೂಮ್ ಕಳಿಸಿದ್ರು, ಆ್ಯಂಡ್ ಅಲ್ಲೂ ಕೂತ್ಕೊಂಡಿದ್ವಿ. ಅಲ್ಲಿ ಸ್ಪೇಸ್ ಪ್ರಾಬ್ಲಮ್ ಆಯಿತು, ಅಕೊಮೊಡೇಟ್ ಮಾಡೋಕ್ಕಾಗಿಲ್ಲ ಎಲ್ರೂ. ಆ್ಯಂಡ್ ಅಗೇನ್ ಸೇಮ್ ಸೆಮಿನಾರ್ ಹಾಲಿಗೆ ಕಳಿಸಿದ್ರು. ಅಗೇನ್ ಆಲ್ಮೋಸ್ಟ್ ಪ್ರೊಜೆಕ್ಟರ್ ಪ್ರಾಬ್ಲಮ್ ಆಯಿತು. ಮತ್ತು ಹಾಂ, ಅದಾದಮೇಲೆ ಅವರಿಗೆ ಆ್ಯಕ್ಚುಲಿ ಬೋರಿಂಗ್ ಆಗಿಬಿಟ್ಟು ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಅವ್ರಿಗೂ ಬೋರ್ ಆಯಿತು ಅನಿಸುತ್ತೆ. ಆಮೇಲೆ ಈಗ ಗೇಮ್ ಆಡಿಸಿದ್ರು. ಚೆನ್ನಾಯಿತು. ವಿ ವರ್ ಪ್ಲೇಯಿಂಗ್ ಡಮ್ ಶರಡ್ಸ್. ಆ್ಯಕ್ಚುಲಿ ಅಂತಾಕ್ಷರಿ ಆಡಿಸ್ತೀನಿ ಅಂದರು. ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್, ಎಲ್ರಿಗೂ ಎಲ್ಲ ಸಾಂಗ್ಸು ಗೊತ್ತಿರಲ್ಲ. ಸೊ ಡಮ್ ಶರಡ್ಸ್ ಆಡಿಸಿದ್ರು, ಆ್ಯಂಡ್ ಇಟ್ ವಾಸ್ ನೈಸ್. ಸೆಷನ್ ಚೆನ್ನಾಗಿತ್ತು, ಆ್ಯಂಡ್ ಅವ್ರು ಚೆನ್ನಾಗಿ ಹೇಳ್ಕೊಡ್ತಿದ್ರು ಕೂಡ. ಸೊ ಎಂಜಾಯ್ ಮಾಡಿದ್ವಿ. ಬಟ್ ಪಾಪ ಅವರಿಗೆ ಫ್ರಸ್ಟ್ರೇಷನ್ ಆಗಿತ್ತು ಅಷ್ಟೇ, ಬಿಕಾಸ್ 3 hours $45 minutes 1 hour ಅಷ್ಟೇ ಮಾಡೋಕ್ಕಾಗಿದ್ದು. ಅವ್ರು ಫುಲ್ ಫ್ರಸ್ಟ್ರೇಟೆಡ್ ಆಗಿತ್ತು, ಬಿಕಾಸ್ ನೆನ್ನೆನೂ ಸೇಮ್ ಇಶ್ಯೂನೇ ಆಗಿತ್ತು. ಸೊ ನೆನ್ನೆನೂ ಇದೇ ಥರನೇ ಆಗಿತ್ತು. ಲೆಟ್ಸ್ ಸಿ ಇನ್ನು ಹೆಂಗೆ ಹೋಗುತ್ತೆ ಅಂತ. ಸೊ ಸೆಷನ್ ಚೆನ್ನಾಗಿ ಆದರೂ ಆಗದೇ ಇದ್ದರೂ ಐಸ್ ಕ್ರೀಮ್ ಈಸ್ ಮ್ಯಾಂಡೇಟರಿ. ಸೊ ಐಸ್ ಕ್ರೀಮ್ ತಿನ್ಕೊಂಡು ವಿ ವೆಂಟ್ ಹೋಮ್. ಐ ಆಮ್ ಬ್ಯಾಕ್ ಹೋಮ್. ಇಟ್ ಈಸ್ ಈವ್ನಿಂಗ್ ನಾವು. ಸೊ ಟ್ರೈನಿಂಗ್ ಚೆನ್ನಾಗಿತ್ತು, ಚೆನ್ನಾಗಿ ಹೇಳ್ಕೊಡ್ತಾರೆ. ಇಟ್ ಡಸಂಟ್ ಮೇಕ್ ಅಸ್ ಫೀಲ್ ಬೋರಿಂಗ್. ಆ್ಯಂಡ್ ಯಾ, ವಿ ಹ್ಯಾಡ್ ಗೇಮ್ಸ್ ಇನ್ ಬಿಟ್ವೀನ್. ಸೊ ಆಫ್ಕೋರ್ಸ್ ಇಟ್ ವಿಲ್ ಬಿ ಫನ್. ಆ್ಯಂಡ್ ಇವಾಗ I thought of having another ice cream today, second ice cream for the day. And ಈ ಫ್ಲೇವರ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಇಟ್ ಈಸ್ ಲಿಚಿ ಫ್ಲೇವರ್ ಫ್ರಮ್ ನಂದಿನಿ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ದಿಸ್ choco orange slice cake, and again it is from Nandini. So I'll actually tell you the back story why I brought this anta. Aita,
ಸೊ ನಮ್ಮ ಏರಿಯಾದಲ್ಲಿ J24 ಸ್ಟೋರ್ ಇತ್ತು ಫ್ಯೂ ಇಯರ್ಸ್ ಬ್ಯಾಕ್. ಅದು ಫಾರ್ ಸಮ್ ರೀಸನ್ ಇಟ್ ವಾಸ್ ಕ್ಲೋಸ್ಡ್ ಆ್ಯಂಡ್ ಅಗೇನ್ ಇವಾಗ ಇಟ್ ಈಸ್ ರಿಓಪನಿಂಗ್. ಸೊ ಈ ಬೋರ್ಡನ್ನ ರಿಓಪನಿಂಗ್ ಬೋರ್ಡನ್ನ ಫ್ರಮ್ 3 days ಐ ಆಮ್ ಸೀಯಿಂಗ್. ಯಾವತ್ತು ರಿಓಪನಿಂಗ್ ಅಂತ ಹಾಕಿಲ್ಲ, ಬಟ್ ಸ್ಟೋರ್ ಓಪನ್ ಆಗಿದೆ, ಎಲ್ಲಿದೆ ಅಂತೆಲ್ಲ ಬೋರ್ಡ್ ಹಾಕಿದ್ದಾರೆ. ಸೊ ಐ ಹ್ಯಾವ್ ಬಾಟ್ ಸೋ ಮೆನಿ ಥಿಂಗ್ಸ್ ಫ್ರಮ್ J24. ಸೊ ಐ ಥಾಟ್ ವೈ ನಾಟ್ ಲೆಟ್ ಮಿ ಗೋ ಆ್ಯಂಡ್ ಟ್ರೈ ಅಂದ್ಬಿಟ್ಟು ಐ ಟುಕ್ ಅ ಬ್ಯಾಗ್ ಆ್ಯಂಡ್ ಐ ವೆಂಟ್ ಔಟ್. ಆ್ಯಂಡ್ ಐ ವೆಂಟ್ ದೇರ್ ಜಸ್ಟ್ ಟು ಸಿ ದ್ಯಾಟ್ ಅಲ್ಲಿ ರಂಗೋಲಿ ಹಾಕ್ತಾಯಿದ್ರು. ಆ್ಯಂಡ್ ಸಮ್ ಅಂಗಡಿ ಓನರ್ ಫ್ಯಾಮಿಲಿ ಮೆಂಬರ್ಸ್ ಇವರಿದ್ದರು. ದೇ ಆರ್ ಸ್ಟಿಲ್ ಪ್ರಿಪೇರಿಂಗ್ ಟು ಡೂ ದ್ಯಾಟ್, ಇದು ಪೂಜೆ ಮಾಡೋಕ್ಕೆ. ನಾನು ಐ ವಾಸ್ ಲೈಕ್ ಓಕೆ, ನಾನು ಈ ಅಂಗಡಿಗೆ ಬಂದೇ ಇಲ್ಲ ಅನ್ನೋ ಥರ. I didn't know what to do. And then there is one Nandini just a little ahead of it. So ಸ್ವಲ್ಪ ಮುಂದೆ ಹೋಗಿ I bought these 2 things and I came back home. And that's it. The day was like crazy and fun. So yeah, I will sit and enjoy ice cream and cake. So I'll see you in the next vlog. Please don't forget to like, share and subscribe to my channel Anubhava. See you in the next vlog, guys. Bye. Have a lot of fun.